ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಪ್ರಕಾಶ್ ಶಾಲೆಯನ್ರವರು, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಇಬ್ರಾಹಿಂ ರವರು, ಸುಕುಂದರ್, ಅಬ್ಬಾಸ್ ಅಲಿ ಅವರು, ವಿಕಾಸ್ ಶೆಟ್ಟಿ, ಯಶವಂತ್ ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಬೇಕಾಗಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂಥ ರಮನಾಥ್ ರೈ ಅವರ ಕೇಳಿ. ಪತ್ರಕರ್ತ ಮಿತ್ರರೇ, ಸ್ವಲ್ಪ ಒಂದು 10 ನಿಮಿಷ ತಡವಾಗಿರ್ಬೋದು, ಅನ್ಯಥಾ ತಾವೆಲ್ಲ ಭಾವಿಸುವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನಿವತ್ತು ಕ್ರೈಸ್ತ ಧರ್ಮದ ಇವತ್ತು ಗುಡ್ ಫ್ರೈಡೇ ದಿವಸ ಕೂಡ ಈ ಒಂದು ಈ ಸಂದರ್ಭದಲ್ಲಿ ಈ ಕ್ರೈಸ್ತ ಸಮುದಾಯದ ಸಮಾಜ ಕೂಡ ಅವರ ಹಬ್ಬಕ್ಕೆ ನಾನು ತ್ಯಾಗ ಬಲಿಯಾಗಿರ್ತಕ್ಕಂಥದ್ದು ಮತ್ತು ಮುಂದಕ್ಕೆ ಅದು ಮತ್ತೆ ಈಸ್ಟರ್ ಹಬ್ಬಕ್ಕೆ ಪರಿವರ್ತನೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಇದನ್ನು ಗಮನದಲ್ಲಿ ಕೂಡ ಅವರ ಇದಕ್ಕೆ ಮುಂದಿನ ವಿಚಾರದ ಬಗ್ಗೆ ಮಾತಾಡ್ತಾ, ಇವತ್ತು ತಮಗೆ ಗೊತ್ತಿರತಕ್ಕಂಥದ್ದು ದುರ್ಬಲ ವರ್ಗ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಜಾತಿ ತಾರತಮ್ಯ ಬಹಳ ವರ್ಷಗಳು ನಡೀತಾ ಇದೆ. ಇದನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಇವತ್ತು ಜಾತಿಯ ಜನಗಣತಿಯನ್ನ ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ. ನಮ್ಮ ಪಕ್ಷದ ನಿಲುವು ಅದು ಸಮಾಜದ ಅಸಮಾನತೆಯನ್ನು ದೂರ ಮಾಡ್ತಕ್ಕಂಥ ಜಾತಿಯ ಜನಗಣತಿಯನ್ನು ಮಾಡ್ತೇವೆ ಅಂತೇಳಿ ಆ ದೃಷ್ಟಿಯಿಂದ ಇವತ್ತು ತೆಲಂಗಾಣದಲ್ಲಿ ಜಾತಿಯ ಜನಗಣತಿಯ ಮಾಡ್ತಕ್ಕಂಥ ಹಂತಕ್ಕೆ ಅಲ್ಲಿ ಕೂಡ ನಡೀತಾ ಇದೆ. ಮತ್ತು ಈ ಒಂದು ರಾಜ್ಯದಲ್ಲಿ ಈ ಪ್ರಜಾಪ್ರಭುತ್ವ ಆಶಯಗಳನ್ನು ಪ್ರತಿಬಿಂಬಿಸುವ ಕಾಂತರಾಜ್ ಇರ್ಬೋದು, ಜಯಪ್ರಕಾಶ್ ಹೆಗ್ಡೆ ಆಯೋಗದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಆಧಾರದಲ್ಲಿ ಇದನ್ನು ಕರ್ನಾಟಕ ಘನ ಸರ್ಕಾರ ಬಹುಜನರ ಹಿತವನ್ನು ಮುಂದಿಟ್ಟುಕೊಂಡು ಇದನ್ನು ಮಾಡಲಿಕ್ಕೆ ಹೊರಟಿದೆ. ಇದು ನಮ್ಮ ಪಕ್ಷದ ನಿಲುವು. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕಾಗಿ ಇದು ನಮ್ಮ ಪಕ್ಷದ ನಿಲುವು, ನಮ್ಮ ಒಂದು ಪಕ್ಷದ ಒಂದು ನಿರ್ಧಾರ ಕೂಡ ಪ್ರಣಾಳಿಕೆ ಹೇಳ್ತಕ್ಕಂಥದ್ದು. ಇವತ್ತು ನಿಮಗೆ BJP ಇರ್ಬೋದು, JDS ಇರ್ಬೋದು, ಈ ಪ್ರಣಾಳಿಕೆಯಲ್ಲಿ ದತ್ತಾಂಶಗಳು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ನ್ಯೂನತೆ ಇದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಆದರೆ ಈ ಏನು ಜಾತಿಯ ಜನಗಣತಿಯನ್ನು ತರಲಿಕ್ಕೆ ಹೊರಟಿರ್ತಕ್ಕಂಥದ್ದಕ್ಕೆ ವಿರೋಧ ಪಕ್ಷಕ್ಕೆ ವಿರೋಧ ಮಾಡತಕ್ಕಂಥದ್ದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಇವತ್ತು ಆಯೋಗ ರಚನೆ ಬಹುಶಃ ಮುಖ್ಯವಾಗಿ ಜಯಪ್ರಕಾಶ್ ಹೆಗ್ಡೆ ಅವರ ಆಯೋಗ, ಇದಕ್ಕೆ ರಚನೆ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಇದ್ದಾಗ ಬಹುಶಃ ಇವತ್ತು ಅಲ್ಲಿ ದಂತಾಂಶಗಳು ಸರಿ ಇಲ್ಲ ಅಂತ ಹೇಳುವಂಥ ವಾದ ಇದ್ದರೆ ಅದು
ಇವತ್ತು ಆಯೋಗದ ಅಧ್ಯಕ್ಷರದಕ್ಕೆ ಸಮಾಧಾನಕರವಾಗಿ ಮಾತಾಡಿದ್ದಾರೆ. ಈ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ವರದಿಯನ್ನು ವಿರೋಧಿಸ್ತಕ್ಕಂಥದ್ದು ಸಮಂಜಸ ಅಲ್ಲ ವಿರೋಧ ಪಕ್ಷಗಳು. ಆ ದೃಷ್ಟಿಯಿಂದ ಇವತ್ತು ಬಹು ಜನರಿಗೆ ಅನುಕೂಲ ಆಗ್ತಕ್ಕಂಥ ಇವತ್ತು ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದವರು ಅವರಿಗೆ ನ್ಯಾಯ ಸಿಗಬೇಕಾದ ಜಾತಿ ಗಣತಿ ಆಗುವಂಥದ್ದು ಅತ್ಯವಶ್ಯಕ ಅಂಥೇಳಿ ರಾಹುಲ್ ಗಾಂಧಿ ಅವರು ಪ್ರತಿ ಸಂದರ್ಭದಲ್ಲಿ ಮಾತಾಡ್ತಾರೆ. ಬಹುಶಃ ಮೊನ್ನೆ ಗುಜರಾತ್ನಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಅವರು ಈ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದಾಗಿ ಇದು ನಮ್ಮ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಲೋಕಸಭಾ ಚುನಾವಣೆಯಲ್ಲಿ ಬಿಡುಗಡೆ ಮಾಡಿದಂಥ ಪ್ರಣಾಳಿಕೆ ನ್ಯಾಯಪತ್ರ ಜನಗಣತಿ, ಜಾತಿ ಗಣತಿ ಕುರಿತು ಭರವಸೆಯನ್ನು ನೀಡಿರ್ತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಹೊರಡಿದೆ. ರಾಷ್ಟ್ರವ್ಯಾಪಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಜನಗಣತಿ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಎಲ್ಲ ಜಾತಿ ಮತ್ತು ಉಪಜಾತಿಗಳ ಸಂಖ್ಯೆ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ದಾಖಲಿಸುವ ಉದ್ದೇಶದಿಂದ